ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸ್ನೇಹಿತರೆ, ಇವತ್ತಿನಿಂದ ಟೆನ್ಸ್ ಅನ್ನು ಪ್ರಾರಂಭ ಮಾಡ್ತಿದ್ವಿ. ಸೊ ಇವತ್ತಿನ ಟಾಪಿಕ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಾಮಾನ್ಯವಾಗಿ ನಾವು ಕೆಲಸ ನಡೀತಾ ಇದೆ, ಕೆಲಸ ವರ್ತಮಾನದಲ್ಲಿ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನು ಬಳಸ್ತೀವಿ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆಯಲ್ಲ, ಇದು ಪ್ರೆಸೆಂಟ್ ಟೆನ್ಸ್ನ ಮೊದಲ ಒಂದು ವಿಧ. ಇದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಎನ್ನುವಂಥ 4 ರೀತಿಯಲ್ಲಿರುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಮೊದಲ ಒಂದು ಪಾರ್ಟ್ ಆಗಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಹ್ಯಾಬಿಟ್ ಹೇಳುವ ಸಂದರ್ಭದಲ್ಲಿ, ರುಟೀನ್ ಹೇಳುವ ಸಂದರ್ಭದಲ್ಲಿ ಮತ್ತು ಯೂನಿವರ್ಸಲ್ ಟ್ರೂತ್ ಹೇಳುವ ಸಂದರ್ಭದಲ್ಲಿ ಬಳಸ್ತೀವಿ ಸಾಮಾನ್ಯವಾಗಿ. ಉದಾಹರಣೆಗೆ, ಹಿ ಸ್ಪೀಕ್ಸ್ ಇಂಗ್ಲಿಷ್, ಐ ವೇಕ್ ಅಪ್ ಎಟ್ 5 o'clock ಡೈಲಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಈ ಸಂದರ್ಭದಲ್ಲಿ ನೋಡಿ, ಉದಾಹರಣೆಗೆ ಹ್ಯಾಬಿಟನ್ನು ಹೇಳುವ ಸಂದರ್ಭದಲ್ಲಿ ಹಿ ಸ್ಪೀಕ್ಸ್ ಇಂಗ್ಲಿಷ್, ಯಾವಾಗಲೂ ಅವನು ಇಂಗ್ಲೀಷ್ ಮಾತಾಡ್ತಾನೆ ಅನ್ನುವ ಅರ್ಥ. ಇನ್ನು ರೊಟೀನ್, ಡೈಲಿ ರೊಟೀನ್ ಹೇಳುವ ಸಂದರ್ಭದಲ್ಲಿ ಐ ವೇಕ್ ಅಪ್ ಎಟ್ 5 o'clock ಡೈಲಿ ರೊಟೀನ್ ಹೇಳುವ ಸಂದರ್ಭದಲ್ಲಿ. ಯೂನಿವರ್ಸಲ್ ಟ್ರೂತ್, ದ ಸನ್ ರೈಸಸ್ ಇನ್ ದ ಈಸ್ಟ್. ಇಂತಹ ಸಂದರ್ಭಗಳಲ್ಲಿ ಹ್ಯಾಬಿಟ್ ಹೇಳುವ ಸಂದರ್ಭದಲ್ಲಿ, ರುಟೀನ್ ಹೇಳುವ ಸಂದರ್ಭದಲ್ಲಿ, ಯೂನಿವರ್ಸಲ್ ಟ್ರೂತ್ ಹೇಳುವ ಸಂದರ್ಭದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಸ್ನೇಹಿತರೆ, ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸ್ಟ್ರಕ್ಚರ್ ತುಂಬ ಸುಲಭವಾಗಿದೆ. ಸ್ಟ್ರಕ್ಚರ್ನ ನೋಡ್ತಾ ಹೋದರೆ ಸಿಂಪಲ್ ಸ್ಟ್ರಕ್ಚರ್ ರೀತಿ ಇದೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಎಸ್ ಆರ್ ಇ ಎಸ್ ಆ್ಯಡ್ ಆಗಿರುತ್ತೆ. ಇನ್ನು ನೆಗೆಟಿವಲ್ಲಿ ಡೂ ಅಥವಾ ಡಸ್ ನಾಟ್ ಆ್ಯಡ್ ಆಗುತ್ತೆ. ಇನ್ನು ಇಂಟ್ರೋಗೇಟಿವಲ್ಲಿ ಡೂ ಮೊದಲಿಗೆ ಬರುತ್ತೆ ಅಥವಾ ಡಸ್ ಮೊದಲಿಗೆ ಬರುತ್ತೆ. ಇಂಟ್ರೋಗೇಟಿವ್ ನೆಗೆಟಿವಲ್ಲಿ ಡೂ ಡಸ್ ಮೊದಲಿಗೆ ಬಂದು ನಾಟ್ ಆ್ಯಡ್ ಆಗುತ್ತೆ. WH ಕ್ವಶನಲ್ಲಿ WH ವರ್ಡ್ ಕೂಡ ಆ್ಯಡ್ ಆಗಿರುತ್ತೆ. ಸೊ ವಾಕ್ಯವನ್ನು ಉದಾಹರಣೆ ಸಮೇತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಇಂಗ್ಲೀಷ್ ವಾಕ್ಯಗಳನ್ನು ಬರೆಯೋಣ, ಅದಕ್ಕೆ ಆಮೇಲೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಣ. ಈ ಗೋಸ್ ಟು ಸ್ಕೂಲ್. ಸ್ನೇಹಿತರೆ, ಇಲ್ಲಿ V1 ವರ್ಬ್ನ ಮೂಲ ರೂಪ. V1ಗೆ ಎಸ್ ಅನ್ನು ಆ್ಯಡ್ ಮಾಡಿದ್ದೀವಿ. ಯಾಕೆ ಈ ರೀತಿ ಎಸ್ ಮಾಡಿದ್ದೀವಿ ಅಂದರೆ, ಪ್ರೆಸೆಂಟ್ ಟೆನ್ಸ್ನಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಥರ್ಡ್ ಫಾರ್ಮ್ ಸಿಂಗ್ಯುಲರ್ಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾವುದು? ಹಿ, ಶಿ ಮತ್ತು ಇಟ್. ಇವುಗಳ ಮುಂದೆ ವರ್ಬ್ ಬಂದಾಗ ವರ್ಬ್ಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಇದೊಂದು ರೂಲ್ ಇದೆ ಇಂಗ್ಲೀಷಲ್ಲಿ. ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಅಂದರೆ ಹಿ, ಶಿ, ಇಟ್ ಮುಂದೆ ವರ್ಬ್ ಬಂದಾಗ ಎಸ್ ಫಾರ್ಮ್ ಅಥವಾ ಇ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ, ನೆನಪಿರಲಿ. ಸೊ he goes to school. ಎರಡನೇದು, he does not go to school. he does not go to school. ನೋಡಿ, ಇಲ್ಲಿ ಡಸ್ ಬಂದಿರೋದ್ರಿಂದ ಗೋ ಅಲ್ಲಿನ ಎಸ್ ಫಾರ್ಮ್, ಎಸ್ ವರ್ಡ್ ಲೆಸ್ ಆಗಿದೆ. ಇನ್ನು ಇಂಟ್ರೋಗೇಟಿವ್ ಬಂದರೆ ಡಸ್ he go to school, does he go to school. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ does he not go to school, does he not go to school, does he not go to school. ಇನ್ನು WH ಕ್ವಶನಿಗೆ ಬಂದರೆ why does he go to school, why does he go to school. ಕನ್ನಡದಲ್ಲಿ ಏನು ನೋಡ್ತಾ ಹೋಗೋಣ. he goes to school, ಅವನು ಶಾಲೆಗೆ ಹೋಗ್ತಾನೆ, ಅವನು ಶಾಲೆಗೆ ಹೋಗುತ್ತಾನೆ. ಈ ಸೆನ್ಸ್ ಏನು ಕೇಳಿದ್ರೆ, ಇದು ಪ್ರೆಸೆಂಟ್ ಟೆನ್ಸ್ ಅಂತೇಳಿ. ಪ್ರೆಸೆಂಟ್ ಟೆನ್ಸ್ ಅಥವಾ ಅದು ಹೇಳುವಂತಹ ಒಂದು ಸೆನ್ಸ್ ಇದೆಯಲ್ಲ, ಪ್ರೆಸೆಂಟ್ ಅಲ್ಲಿ ಅವನು ಶಾಲೆಗೆ ಹೋಗ್ತಾನೆ ಅನ್ನೋ ಅರ್ಥ. he does not go to school ಅಂದರೆ ಪ್ರೆಸೆಂಟಲ್ಲಿ ಅವನು ಶಾಲೆಗೆ ಹೋಗ್ತಾ ಇಲ್ಲ ಅಂತ. ಅವನು ಶಾಲೆಗೆ ಹೋಗುತ್ತಿಲ್ಲ. ಇನ್ನು ಇಂಟ್ರಾಗೇಟಿವ್ ಬಂದರೆ ಅಂದರೆ ಎಸ್ ಆರ್ ನೋ ಟೈಪ್ ಬಂದರೆ ಅವನು ಶಾಲೆಗೆ ಹೋಗುತ್ತಾನಾ, ಅವನು ಶಾಲೆಗೆ ಹೋಗುತ್ತಾನಾ. ಇಂಟ್ರೋಗೇಟಿವ್ ನೆಗೆಟಿವ್ ಬಂದರೆ ಅವನು ಶಾಲೆಗೆ ಹೋಗುವುದಿಲ್ಲವೇ,
ಅವನು ಶಾಲೆಗೆ ಹೋಗುವುದಿಲ್ಲವೇ, ಹೋಗುತ್ತಿಲ್ಲವೇ ಅಥವಾ ಹೋಗುವುದಿಲ್ಲವೇ. ಇನ್ನು WH ಕ್ವೆಶ್ಚನಿಗೆ ಬಂದರೆ ಅವನು ಏಕೆ ಶಾಲೆಗೆ ಹೋಗುತ್ತಾನೆ, ಅವನು ಏಕೆ ಶಾಲೆಗೆ ಹೋಗುತ್ತಾನೆ. ಒಂದೊಂದಾಗಿ ನೋಡೋಣ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ತಾನೆ. ಹಿ ಡಸ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿಲ್ಲ. ಡಸ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗ್ತಾನಾ. ಡಸ್ ಹಿ ನಾಟ್ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗೋದಿಲ್ವಾ. ವೈ ಡಸ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಯಾಕೆ ಹೋಗ್ತಾನೆ. ಹಾಗಾದರೆ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ತುಂಬ ಸುಲಭವಾಗಿರುವಂತಹ ವಾಕ್ಯಗಳು. ಸರ್ ಇಂಗ್ಲಿಷ್ ಕಲಿಸ್ತಾರೆ, ಸರ್ ಇಂಗ್ಲಿಷ್ ಕಲಿಸ್ತಾರೆ ಅನ್ನೋದಕ್ಕೆ ಸರ್ ಟೀಚಸ್ ಇಂಗ್ಲಿಷ್, ಸರ್ ಟೀಚಸ್ ಇಂಗ್ಲಿಷ್. ನಾನು ದಿನಾಲು ಮಾವಿನ ಹಣ್ಣು ತಿಂತೀನಿ, ನಾನು ಡೈಲಿ ಮಾವಿನ ಹಣ್ಣು ತಿಂತೀನಿ ಅನ್ನೋದಕ್ಕೆ ಐ ಈಟ್ ಅ ಮ್ಯಾಂಗೋ ಡೈಲಿ, ಐ ಈಟ್ ಮ್ಯಾಂಗೋ ಡೈಲಿ. ಗಮನಿಸಿ, ಇಲ್ಲಿ ಐ ಅನ್ನೋದ್ರ ಮುಂದೆ ಎಸ್ ಫಾರ್ಮ್ ಆ್ಯಡ್ ಆಗಿಲ್ಲ, ಯಾಕಂದರೆ ಇದು ಫಸ್ಟ್ ಪರ್ಸನ್, ಫಸ್ಟ್ ಪರ್ಸನ್. ಸೊ ನಾವು ಆಗಲೇ ಹೇಳಿದ್ವಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮುಂದೆ ಮಾತ್ರ ಏನಾಗುತ್ತೆ, ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ ಅಂತೇಳಿ. ಇಲ್ಲಿ ಸರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಹಿ ಅನ್ನುವ ಅರ್ಥ ಬರುತ್ತೆ, ಅಥವಾ ಯಾವುದೋ ಸಿಂಗ್ಯುಲರ್ ನೇಮ್ ಅನ್ನುವಂಥ ಅರ್ಥ ಬರುತ್ತೆ. ಆಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮುಂದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವರ್ಬಿಗೆ ಎಸ್ ಫಾರ್ಮ್ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಹಾಗಾಗಿ ಫಸ್ಟ್ ಪರ್ಸನ್ ಆಗಿರೋದ್ರಿಂದ ಎಸ್ ಫಾರ್ಮ್ ಆ್ಯಡ್ ಆಗಿಲ್ಲ. ಐ ಈಟ್ ಮ್ಯಾಂಗೋ ಡೈಲಿ. ಕಾಗೆ ಕಪ್ಪು ಬಣ್ಣದಲ್ಲಿದೆ, ಕಾಗೆ ಕಪ್ಪು ಬಣ್ಣದಲ್ಲಿದೆ. ದ ಕ್ರೌ ಈಸ್ ಬ್ಲ್ಯಾಕ್. ಯೂನಿವರ್ಸಲ್ ಟ್ರೂತ್ ನೋಡಿ ಇದು, ದ ಕ್ರೌ ಈಸ್ ಬ್ಲ್ಯಾಕ್. ಕಾಗೆ ಕಪ್ಪಾಗಿರೋದು ಸಾರ್ವಕಾಲಿಕ ಸತ್ಯ. ನಾನು ಒಂದು ಪುಸ್ತಕ ಬರೆದೆ, ಐ ರೈಟ್ ಅ ಬುಕ್, ಐ ರೈಟ್ ಅ ಬುಕ್. ನಾನು ಅವನಿಗೆ ಹೊಡೆದಿಲ್ಲ, ಐ ಡೋಂಟ್ ಬೀಟ್ ಹಿಮ್, ಐ ಡೋಂಟ್ ಬೀಟ್ ಹಿಮ್. ನೋಡಿ, ಇಲ್ಲಿ ಕನ್ನಡದಲ್ಲಿ ಮಾಡೋಕ್ಕೆ ಹೋದಾಗ ಕನ್ನಡದಲ್ಲಿ ಸಾಮಾನ್ಯವಾಗಿ ಭೂತ, ವರ್ತಮಾನ, ಭವಿಷ್ಯತ್ ಎನ್ನುವಂತಹ ಮೂರೇ ಕಾಲಗಳಿರೋದ್ರಿಂದ ಇಂಗ್ಲೀಷಲ್ಲಿ ಒಂದೊಂದಕ್ಕೆ ಸಂಬಂಧಪಟ್ಟಂತೆ 4 ಇದ್ದಾವೆ. ಪ್ರೆಸೆಂಟ್ ಟೆನ್ಸಿಗೆ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ. ಸೊ ಕನ್ನಡದಲ್ಲಿ ಹಾಗಾಗಿ ನಾವು ಹೊಡೆದಿಲ್ಲ ಅನ್ನಂತ ಹೇಳೋದಾದರೆ ಪ್ರೆಸೆಂಟ್ ಸೆನ್ಸ್ ಇರುತ್ತೆ. ಹೊಡೆದಿಲ್ಲ ಅನ್ನೋದು ಪಾಸ್ಟ್ ಅಲ್ಲ, ಇದು ಸೆನ್ಸ್ ಈಸ್ ಇನ್ ಪ್ರೆಸೆಂಟ್ ಅಂತ. ಸೊ ನಾನು ಅವನಿಗೆ ಹೊಡೆದಿಲ್ಲ ಅನ್ನೋದು ಐ ಡೋಂಟ್ ಬೀಟ್ ಹಿಮ್. ಸಾಮಾನ್ಯವಾಗಿ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೊಡೆದಿಲ್ಲ ಅಂತ ಹೇಳ್ತೀವಲ್ಲ, ಐ ಡೋಂಟ್ ಬೀಟ್ ಹಿಮ್ ಆಗುತ್ತೆ. ಐ ಡಿಡಂಟ್ ಬೀಟ್ ಹಿಮ್ ಅಂತ ಹೇಳಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಇಲ್ಲೂ ಕೂಡ ಅವನಿಗೆ ನಾನು ಹೊಡೆದಿಲ್ಲ ಅನ್ನೋ ಅರ್ಥನೇ ಬರುತ್ತೆ, ಬಟ್ ಹೇಳುವಂಥ ಸಂದರ್ಭದಕ್ಕೆ ಅನುಗುಣವಾಗಿ ಅದು ಬದಲಾಗುತ್ತೆ. ಸೊ ಅವಳು ಶಾಲೆಗೆ ಹೋಗ್ತಾಳೆ, ಶಿ ಗೋಸ್ ಟು ಸ್ಕೂಲ್, ಶಿ ಗೋಸ್ ಟು ಸ್ಕೂಲ್. ಅವರು ಹೋಮ್ವರ್ಕ್ ಮಾಡ್ತಾರೆ, ದೇ ಡೂ ದ ಹೋಮ್ವರ್ಕ್, ದೇ ಡೂ ದ ಹೋಮ್ವರ್ಕ್. ಸೊ ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ನೀನು ಯಾರ ಕಾರ್ ಓಡಿಸುವೆ, ಮಕ್ಕಳು ಕ್ಲಾಸ್ನಲ್ಲಿ ಗಲಾಟೆ ಮಾಡೋದಿಲ್ಲ, ನಾನು ಪತ್ರ ಬರಿತೀನಿ, ಅವಳು ಶಾಲೆಗೆ ಹೋಗ್ತಾಳ, ಅವನು ಏಕೆ ಪತ್ರ ಬರೆಯುತ್ತಾನೆ. ಸೊ ಈ ವಾಕ್ಯಗಳಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಅತ್ಯಂತ ಸುಲಭವಾಗಿ ಇಂಗ್ಲೀಷಲ್ಲಿ ವಾಕ್ಯಗಳನ್ನು ಮಾಡಿ ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತನಾಡೋಕ್ಕೆ ಅಭ್ಯಾಸ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.